ಹಾಗೆ ನನ್ನ ಹತ್ರ ಒಂದು ಪೇಷಂಟ್ ಬಂದಿದ್ರು. ಅವ್ರು ಬಂದ್ಬಿಟ್ಟು ಕ್ಯಾಬ್ ಡ್ರೈವರ್. ಕ್ಯಾಬ್ ಡ್ರೈವರ್ ಅಂದ ತಕ್ಷಣ ಅವ್ರು ವಿತಿನ್ ಬ್ಯಾಂಗ್ಳೂರೇ, ಬಟ್ ಡಿಫ್ರೆಂಟ್ ಟೈಮಿಂಗ್ಸ್ ಆಗಲಿ, ನೈಟ್ ಡ್ಯೂಟಿ ಶಿಫ್ಟ್ಸ್ ಮಾಡೋದಾಗಲಿ ಈ ಥರ ಎಲ್ಲ ಇತ್ತು. ಸೊ ಅವರು ನನ್ನ ಹತ್ರ ಬಂದಾಗ ಅವ್ರದ್ದು HbA1c ಬಂದ್ಬಿಟ್ಟು 11 ಇತ್ತು. ಸೊ ಹೇಗೆ ಮಾಡೋದು, ಹೇಗೆ ಏನು ಅಂತ ಅಂದಾಗ ನಾನು ಪ್ಯಾಕೇಜ್ ಬಗ್ಗೆ, ಅದ್ರ ಬೆನಿಫಿಟ್ಸ್ ಬಗ್ಗೆ ತಿಳಿಸಿದೆ. ಸೊ ಈ ಥರ ಇದ್ದಾಗ ಪ್ಯಾಕೇಜಲ್ಲಿ ಜಾಯ್ನ್ ಆದರು. ಪ್ಯಾಕೇಜಲ್ಲಿ ಜಾಯ್ನ್ ಆಗಿ ನಾನು ಹೇಳಿದ ಥರ ಸ್ವಲ್ಪ ಶಿಫ್ಟ್ ವೈಸ್ ಇದ್ರೂ ಟೈಟಲ್ ಚೇಂಜ್ ಮಾಡ್ಕೊಳ್ಳೋಂಥದ್ದು, ವಾಕಿಂಗ್ ಟೈಮಿಂಗ್ಸ್ ಆಗಿದ್ರೂ ಸಹ ಎಂಟಿ ಸ್ಟಮಕ್ ಏನು ಮಾಡಬೇಕು ಅಂತ ಅದರಲ್ಲೂ ಅಡ್ಜಸ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ವಿತಿನ್ 4 ಮಂತ್ಸಲ್ಲಿ ಅವ್ರದ್ದು HbA1c ಬಂದ್ಬಿಟ್ಟು 6 ಆಗುತ್ತೆ. ಹಾಗೇ ಕಂಟಿನ್ಯೂ ಮಾಡಿದಾಗ ವಿತಿನ್ 5 ಮಂತ್ಸಲ್ಲಿ 5.8 ಅವ್ರ HbA1c. ನಾವು ಇವಾಗ ಹೇಗೆ ಅಂದರೆ 6 ಮಂತ್ಸ್ ಕಂಪ್ಲೀಟ್ ಆದರೂ ಸಹ ಅವ್ರು ಮುಂಚೆಯಿಂದ ಯಾವುದೇ ಇಂಗ್ಲೀಷ್ ಮೆಡಿಸನಲ್ಲಿ ಇಲ್ಲ ಅಂದ್ರೂ ಅಷ್ಟು ಸ್ಟ್ರಿಕ್ಟಾಗಿ ಮಾಡಿಕೊಂಡು ಇವಾಗ ನಮ್ಮ ಮೆಡಿಸನ್ ಯಾವುದೇ ಇಲ್ಲದೆ ಖುಷಿಯಾಗಿದ್ದಾರೆ. ಪ್ಲಸ್ ಎಲ್ಲ ರೀತಿ ಊಟ ಮಾಡಿಕೊಂಡ್ರೂ ಕಂಟ್ರೋಲಲ್ಲಿದೆ ಶುಗರ್. ಯಾಕೆ ಅಂದರೆ ಅವರು ಟೈಮಿಂಗ್ಸ್ ಡಿಫ್ರೆನ್ಸ್ ಇದ್ರೂ, ಟೈಮಿಂಗ್ಸ್ ಕಷ್ಟ ಆಗ್ತಿದ್ರು ಒಂದು ಕಮಿಟ್ಮೆಂಟ್ ತೊಗೊಂಡು, ಒಂದು ನಂಬಿಕೆ ತೊಗೊಂಡು, ಗೈಡೆನ್ಸ್ ತೊಗೊಂಡು ಮಾಡಿಕೊಂಡಾಗ ಇಷ್ಟು ಬೇಗ ರಿಸಲ್ಟ್ ಸಿಕ್ಕಿದೆ ಅವ್ರಿಗೆ. ಸೊ ಇದೇ ರೀತಿ ಇವ್ರು ಕಂಟಿನ್ಯೂ ಮಾಡ್ತಿದ್ದಾಗೂ ಇವಾಗೂ ಆರಾಮಾಗಿದ್ದಾರೆ. ಯಾವುದೇ ರೀತಿ ಫ್ಲಕ್ಚುಯೇಷನ್ಸ್ ಇಲ್ಲ, ಆರೋಗ್ಯದಲ್ಲಿ ಯಾವುದೇ ರೀತಿ ಸಿಂಪ್ಟಮೆಟಿಕಲಿ ಸಫರು ಮಾಡ್ತಾ ಇಲ್ಲ. ಸೊ ಆರಾಮಾಗಿದ್ದಾರೆ.